ಫೈಟ್. ಇತ್ತ ಸಚಿವಾಕಾಂಕ್ಷಿಗಳಿಗೆ ಪೀಕಲಾಟ ಶುರು ಆಗಿದೆ. ಕುರ್ಚಿ ಕಿತ್ತಾಟ ಮುಗಿಯೋವರೆಗೂ ಕೂಡ ಗುಡ್ ನ್ಯೂಸ್ ಇಲ್ಲ. ಸಚಿವಾಕಾಂಕ್ಷಿಗಳ ಆ ಒಂದು ಗುಡ್ ನ್ಯೂಸ್ ಅನ್ನ ಮರೆತು ಬಿಡಬೇಕು. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕುರ್ಚಿ ಕಿತ್ತಾಟ ಮುಗಿಯೋವರೆಗೂ ಕೂಡ ಗುಡ್ ನ್ಯೂಸ್ ಸಿಗೋದಿಲ್ಲ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಎನ್ನಲಾಗಿತ್ತು. ಆದ್ರೆ ಈಗ ಸಂಪುಟ ಪುನರ್ರಚನೆಗೆ ವರಿಷ್ಠರಿಂದ ಬ್ರೇಕ್ ಹಾಕಲಾಗಿದೆ. ಜಾತಕ ಪಕ್ಷಿಯಂತೆ ಕಾಯ್ತಾ ಇರೋ ಆಕಾಂಕ್ಷಿಗಳಿಗೆ ಈಗ ಶಾಕ್ ಎದುರಾಗಿದೆ. ಸಿಎಂ ಡಿಸಿಎಂ ಗದ್ದಲದಲ್ಲಿ ಸಚಿವ ಸ್ಥಾನಕ್ಕೆ ಈಗ ಕುತ್ತಾಗತ್ತ. ಸಂಪುಟ ಪುನರ್ರಚನೆಗೆ ಮನಸ್ಸು ಮಾಡಿದ್ದ ಸಿದ್ದರಾಮಯ್ಯ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ ಎಂದಿದ್ದ ಸಿಎಂ ಈಗ ಬಹಳ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಇದೀಗ ಸಂಪುಟ ಸರ್ಜರಿ ಬಗ್ಗೆ ಸಿದ್ದು ಮೌನವಾಗಿದ್ದಾರೆ. ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಿದ್ದಾರಾ ಹಾಗಾದ್ರೆ ಡಿಸಿಎಂ ಡಿಕೆ? ಸಂಪುಟ ಸರ್ಜರಿ ಓಕೆ ಅಂದ್ರೆ ಅಧಿಕಾರ ಹಂಚಿಕೆಗೆ ಬ್ರೇಕ್ ಬೀಳುತ್ತೆ. ಹೀಗಾಗಿಯೇ ಕ್ಯಾಬಿನೆಟ್ ಸರ್ಜರಿಗೆ ಡಿಸಿಎಂ ಡಿಕೆ ಅಡ್ಡಗಾಲು ಹಾಕ್ತಿದ್ದಾರಾ? ಇಬ್ಬರ ಕಿತ್ತಾಟದಿಂದ ಸಚಿವಾಕಾಂಕ್ಷಿಗಳಿಗೆ ಪೀಕಲಾಟ ಶುರುವಾಗಿದೆ. ಇನ್ನು ಈ ಒಂದು ಸಂಪುಟ ಪುನರ್ರಚನೆ ಮಾಡಿದ್ರೆ ನಮಗೂ ಕೂಡ ಈ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ಎಷ್ಟೋ ಜನ ಆಕಾಂಕ್ಷಿಗಳಿದ್ದಾರೆ. ಆದ್ರೆ ಈಗ ಸಚಿವಾಕಾಂಕ್ಷಿಗಳಿಗೆ ಭಾರಿ ನಿರಾಸೆಯಾಗಿದೆ. ಪೀಕಲಾಟ ಶುರುವಾಗಿದೆ. ಈ ಒಂದು ಸಂಪುಟ ಪುನರ್ರಚನೆ ಏನಾದರೂ ಮಾಡಿದ್ರೆ ನಮಗೂ ಕೂಡ ಅವಕಾಶ ಸಿಗುತ್ತೆ ಅಂತ ಸಾಕಷ್ಟು ಜನ ಖುಷಿಯಲ್ಲಿದ್ದರು. ಜೊತೆಗೆ ಸಿಎಂ ಡಿಸಿಎಂನ ಭೇಟಿ ಮಾಡಿ ಲಾಭಿಯನ್ನ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಆದರೆ ಈಗ ಈ ಒಂದು ಸಂಪುಟ ಪುನರ್ರಚನೆಗೆ ಬ್ರೇಕ್ ಬಿದ್ದಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಒಂದು ವೇಳೆ ಏನಾದರೂ ಈಗ ಸಚಿವ ಸಂಪುಟ ಪುನರ್ರಚನೆ ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸು ಸಿಎಂ ಆಗಬೇಕು ಅಂತ ಏನು ಕನಸನ್ನ ಕಾಣ್ತಾ ಇದ್ದಾರೆ, ಆ ಒಂದು ಕನಸು ಕನಸಾಗೆ ಉಳಿಯುತ್ತೆ, ನನಸಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಸಂಪುಟ ಪುನರ್ರಚನೆಯನ್ನ ಮಾಡಿದ್ರೆ ನಾಯಕತ್ವ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈಗ ಡಿಕೆ ಶಿವಕುಮಾರೇ ಅವರೇ ಈಗ ಹೋಗಿ ಒಂದು ಸಂಪುಟ ಪುನರ್ರಚನೆಗೆ ಬ್ರೇಕ್ ಹಾಕಿದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಆಗಿದೆ. ಹಾಗಾಗಿ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹೈಕಮಾಂಡ್ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದೆ. ಜೊತೆಗೆ ಹೈಕಮಾಂಡ್ ಕೂಡ ಸಮ್ಮತಿಯನ್ನ ಸೂಚಿಸಿತ್ತು. ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ. ಇನ್ನು ಡಿಸೆಂಬರ್ನಲ್ಲಿ ಅಧಿವೇಶನದಲ್ಲಿ ಹೊಸದಾಗಿ ಸಚಿವರು ಹೋಗಿ ಮಾತನಾಡಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಅದಕ್ಕೂ ಬ್ರೇಕ್ ಬಿದ್ದಿದ್ಯಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಪವರ್ ಫೈಟ್ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗೋದು ಬಹುತೇಕ ಡೌಟ್ ಅಂತ. ಯಾಕೆಂತಂದ್ರೆ ಒಂದು ವೇಳೆ ಏನಾದ್ರೂ ಸಚಿವ ಸಂಪುಟ ಪುನರ್ರಚನೆ ಏನಾದ್ರೂ ಆದ್ರೆ ಡಿಕೆ ಶಿವಕುಮಾರ್ ಅವರ ಸಿಎಂ ಆಗುವ ಕನಸು ಕನಸಾಗಿ ಉಳಿಯುತ್ತಾ ಅಂತ? ಸಾಹಿತ್ಯ ಹಲವಾರು ದಿನಗಳಿಂದಲೂ ಕೂಡ ಸಚಿವ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೋಸ್ಕರ ಕಾಯ್ತಾ ಇತ್ತು. ಆದ್ರೆ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ತಮ್ಮ ಸಿಎಂ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನುವಂತಹದ್ದು ಅಥವಾ ನಾಯಕತ್ವ ಬದಲಾವಣೆ ಆಗಲ್ಲ ಅನ್ನುವಂತಹ ನಿಟ್ಟಿನಲ್ಲಿಯೇ ಮೇಲೂ ಡಿಕೆ ಶಿವಕುಮಾರ್ ಒಂದಿಷ್ಟು ಲೆಕ್ಕಾಚಾರ ಹಾಕಿದಂತಿದೆ. ಹಾಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗೋದಾದ್ರೆ ನಾಯಕತ್ವವು ಬದಲಾಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹೈಕಮಾಂಡ್ ಮುಂದೆ ತಮ್ಮ ಒಂದು ಬೇಡಿಕೆಯನ್ನ ಇಟ್ಟಂಗೆ ಕಾಣಿಸ್ತಿದೆ. ಅನೇಕ ಹಿರಿಯ ಶಾಸಕರುಗಳು ಒಂದಿಷ್ಟು ಜನ ಹೊಸಬ್ರು ಎಲ್ಲರೂ ಕೂಡ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಕಾಯ್ತಾ ಇದ್ರು. ಅಂದ್ರೆ ಸಂಕ್ರಾಂತಿ ಬಳಿಕವಾದ್ರೂ ಆಗತ್ತೆ ಅಂತ. ಆದ್ರೆ ಅದರ ಸದ್ದು ಗದ್ದಲ ಯಾವುದೂ ಕೂಡ ಇಲ್ಲ. ಪ್ರಮುಖವಾಗಿ ಡಿಸೆಂಬರ್ ವೇಳೆಗೆ ಸಂಪುಟ ಪುನರ್ರಚನೆಯನ್ನ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಕೂಡ ಪ್ರಯತ್ನಗಳನ್ನ ಮಾಡಿದ್ರು. ಹೈಕಮಾಂಡ್ ಮುಂದೆ ಕೂಡ ಅದನ್ನ ತೆಗೆದುಕೊಂಡು ಹೋಗಿದ್ರು. ಆದ್ರೆ ಹೈಕಮಾಂಡ್ ಯಾವುದೇ ರೀತಿಯಾದಂತಹ ಒಪ್ಪಿಗೆ ಕೊಡದೇ ಇರೋದು ಇದೀಗ ಎಲ್ಲೋ ಒಂದ್ ಕಡೆ ಅನುಮಾನಗಳಿಗೆ ಕಾರಣ ಆಗಿದೆ. ನಾಯಕತ್ವ ಬದಲಾವಣೆ ಒಂದು ಹಂತಕ್ಕೆ ಹಿಂಗೆ ಮುಂದುವರೆದ್ರೆ ಸಚಿವ ಸಂಪುಟವು ಕೂಡ ಬದಲಾಗುತ್ತೆ ಅಥವಾ ಪುನರ್ರಚನೆ ಆಗತ್ತೆ ಅನ್ನುವಂತಹದ್ದು ಯಾವುದೂ ಕೂಡ ಇನ್ನು ಫೈನಲ್ ಇಲ್ಲ. ಆದ್ರೆ ಒಂದು ವಿಚಾರ ಏನಂದ್ರೆ ಅನೇಕ ಜನ ಎಕ್ಸಿಟ್ ಮೂಡಲ್ಲಿ ಏನಿದ್ರು, ಅಂದ್ರೆ ಸಂಪುಟ ಎಕ್ಸಿಟ್ ಮೂಡಲ್ಲಿ ಏನಿದ್ರು ಅಥವಾ ಅವ್ರನ್ನ ಹೊರಗಾಕ್ತಾರೆ ಅನ್ನುವಂಥದ್ದೇನಿತ್ತು, ಅದೆಲ್ಲವೂ ಕೂಡ ಈಗ ಆ ಸಚಿವರುಗಳಿಗೆ ಒಂದು ಬಂಪರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎವ್ರಿ ಡೇ ಅವರಿಗೆ ಬೋನಸ್ ಅಂತಾನೆ ಅನ್ಬೋದು. ಆದ್ರೆ ಸದ್ಯದ ಮಟ್ಟಿಗೆ ಈ ಸಚಿವ ಸಂಪುಟ ಯಾಕೆ ಇಷ್ಟು ತಡ ಆಗ್ತಿದೆ ಅನ್ನುವಂತಹದ್ದು ಕೂಡ ಕುತೂಹಲ ಮೂಡಿಸಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.
ಸದ್ಯಕ್ಕೆ ಒಂದು ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಆದರೆ ನಾಯಕತ್ವ ಬದಲಾವಣೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗೋದು ಬಹುತೇಕ ಡೌಟ್. ಆದರೆ ಈಗ ಸಚಿವಾಕಾಂಕ್ಷಿಗಳಿಗೆ ಇದರಿಂದ ಭಾರಿ ನಿರಾಸೆ ಆಗಿದೆ. ಯಾಕೆಂತಂದ್ರೆ ಅಟ್ಲೀಸ್ಟ್ ಹೊಸಬರಿಗೆ ಮಣೆ ಹಾಕ್ತಾರೆ, ನಮಗೂ ಕೂಡ ಸ್ಥಾನ ಸಿಗುತ್ತೆ ಅಂತ ಸಚಿವಾಕಾಂಕ್ಷಿಗಳು ಕಾತರದಿಂದ ಕಾಯ್ತಾ ಇದ್ರು. ಜೊತೆಗೆ CM DCM ಇಬ್ಬರನ್ನು ಕೂಡ ಭೇಟಿ ಮಾಡಿ ಲಾಭಿಯನ್ನ ಮಾಡುವ ಕೆಲಸ ಕೂಡ ಮಾಡ್ತಾ ಇದ್ರು. ಆದರೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಇನ್ನೂ ಕೂಡ ಲೇಟ್ ಆಗ್ತಾ ಇದೆ. 2.5 ವರ್ಷ ಆಯಿತು ಸರ್ಕಾರ ಅಧಿಕಾರಕ್ಕೆ ಬಂದು, ಮೇ ಬಿ 2.5 ವರ್ಷದ ಮೇಲೆ ಆಗಿದೆ. ಆದರೂ ಕೂಡ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ಜೊತೆಗೆ ನೋಡಬೇಕಾಗುತ್ತೆ ಹೈಕಮಾಂಡ್ ಈಗ ಯಾವ ನಿರ್ಧಾರವನ್ನು ಮಾಡುತ್ತೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಅಂತ. ಯಾಕೆಂತಂದ್ರೆ ಈಗ ಆಲ್ರೆಡಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಅಂತ. CM ಸಿದ್ದರಾಮಯ್ಯ ಅವರು ಈ ಮೊದಲೇ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಅದಾದ ನಂತರ ಬಹಳ ಸೈಲೆಂಟ್ ಆಗಿದ್ದಾರೆ. ಜೊತೆಗೆ ಈ ಒಂದು ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಎಲ್ಲೂ ಕೂಡ ಮಾತನಾಡ್ತಾ ಇಲ್ಲ. ಮತ್ತೆ ಏನಾದರೂ ಹೈಕಮಾಂಡ್ ಹತ್ತ ಹೋಗಿ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರಾ? ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಂತ ನೋಡಬೇಕಾಗತ್ತೆ. ಈ ಒಂದು ಪವರ್ ಫೈಟ್ಗೆ ಮೊದಲು ತೆರೆ ಎಳಿಬೇಕಾಗತ್ತೆ. ಅದಾದ ನಂತರ ಸಚಿವ ಸಂಪುಟ ಪುನರ್ರಚನೆ ಆಗಬಹುದು. ಸಂಕ್ರಾಂತಿಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ, ಕೆಲವೊಂದಿಷ್ಟು ಕ್ರಾಂತಿಗಳಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದೇ ರೀತಿ ನವೆಂಬರ್ನಲ್ಲೂ ಕೂಡ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗಿತ್ತು, ಡಿಸೆಂಬರಲ್ಲೂ ಕೂಡ ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಯಾವುದೇ ರೀತಿಯ ಕ್ರಾಂತಿಗಳು ಕಾಂಗ್ರೆಸ್ನಲ್ಲಿ ಆಗಿರಲಿಲ್ಲ. ಇನ್ನು ಜನವರಿ ಅಂದರೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಲಾಗ್ತಿತ್ತು. ಆದರೆ ಈಗ ಸದ್ಯಕ್ಕೆ ಯಾವುದೇ ಕ್ರಾಂತಿ ಆಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಜೊತೆಗೆ ಒಂದು ಪವರ್ ಫೈಟ್ ವಿಚಾರ ಮಾತ್ರ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಬ್ರೇಕ್ ಹಾಕುತ್ತೆ ನೋಡಬೇಕಾಗುತ್ತೆ. ಈ ಒಂದು ಪವರ್ ಫೈಟ್ ವಿಚಾರಕ್ಕೆ ಬ್ರೇಕ್ ಹಾಕಿ ಅದಾದ ನಂತರ ಸಂಪುಟ ಪುನರ್ರಚನೆಯನ್ನ ಮಾಡಬೇಕಾಗುತ್ತೆ.